ಹೊನ್ನಾಗ ದೇವತಾ ದೇವಸ್ಥಾನ ಗುಡಿ ಹೊನ್ನತ್ತಿ ಹೊನ್ನಮ್ಮ ದೇವಿ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಹೊನ್ನಾಗ ದೇವದೇಯತೆ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಈ ನಾಗದೇವತೆಯ ಉದ್ಭವ ಹೇಗಾಯಿತು, ಇಲ್ಲಿ ಯಾವ ರೀತಿ ಪವಾಡಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಇವತ್ತು ಸವಿಸ್ತರವಾದಂಥ ವಿಸ್ತಾರವಾಗಿ ನಾವು ಈ ದೇವಸ್ಥಾನದ ಅಧ್ಯಕ್ಷರಾಗಿ ಇದರ ಜೀರ್ಣೋದ್ಧಾರದ ಕೆಲಸವನ್ನು ನೆರವೇರಿಸ್ತಕ್ಕಂಥ ಆ ದೇವಿಯ ಶಕ್ತಿ ಕೊಟ್ಟಿದ್ದಾಳೆ. ಆ ದೃಷ್ಟಿಯಿಂದ ಇಲ್ಲಿ ಆಗಸ್ಟ್ 15, 2012ರಲ್ಲಿ ನಾಗದೇವತೆ ದೇವಸ್ಥಾನ ನಾಗ ಉದ್ಭವವಾಗಿ ಒಂದು ಸಿಂಗಲ್ ಹೆಡಿ ಮೇಲೆ ಕಾಣ್ತಕ್ಕಂಥದ್ದು. ನಂತರ ಕಂಡಿದ್ದು ಒಂದು ತನ್ನ ಬಾಲದ ಮೇಲೆ ಸುತ್ತರದೆ ಸುಮಾರು 1.5 ಅಡಿ ಎತ್ತರದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ದೃಶ್ಯ JCB ಡ್ರೈವರಿಗೆ ಕಾಣ್ತಿದೆ. JCB ಡ್ರೈವರು ಪೀಕ್ ಜಾಲಿಯನ್ನು ಕೀಳ್ತಕ್ಕಂಥದ್ದು, ಅಲ್ಲಿ ಹೊಲವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಶ್ರೀಮಾನ್ ಇರ್ಷಮಿ ವಕೀಲರ ಹೊಲದಲ್ಲಿ. ಅಲ್ಲಿ ದೇವಸ್ಥಾನಕ್ಕೂ ಅದಕ್ಕೆ ಸುಮಾರು 100 ಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಜಾಗ ಅದು. ಅಲ್ಲಿ ಸಿಂಗಲ್ ಎಡಿ ಕಂಡ ನಂತರ ಸಿಂಗಲ್ ಎಡಿ ಕಂಡಿದ್ದು ಶ್ರೀಕಾಂತ್ ಅನ್ನೋ ಒಬ್ಬ ವ್ಯಕ್ತಿಗೆ, JCB ಡ್ರೈವರಿಗೆ. ಅವರು ನಾನು ಇಷ್ಟೊಂದು ಸಾಕಷ್ಟು ಹಾವು ಹೊಡೆದಿದ್ದೇನೆ, ಇದೊಂದು ಭಾಳ ವಿಚಿತ್ರವಾದಂಥ ವಿಸ್ಮಯವಾಗಿರ್ತಕ್ಕಂಥ ಹಾವಿದು ಅಂಥೇಳಿ ಈ ಹಾವು ಹೊಡೆಯೋಕ್ಕೆ ಹಿಂದೆ ಮುಂದೆ ಮಾಡಿ ತನ್ನ ಸ್ನೇಹಿತರು ಎಲ್ಲ ಕಡೆ JCB ಡ್ರೈವರ್ ಅಂದ್ಕೊಳ್ಳೇ ಸ್ನೇಹಿತರಿರ್ತಾರ ಅಥವಾ JCB ಓನರ್ ಜೊತೆ ಮಾತಾಡಿ ಇದನ್ನು ಹೊಡಿಲೋ ಬೇಡ ಅನ್ನೋದನ್ನು ಕೇಳ್ತಾರೆ. ಆವಾಗ ಇದೇ ಸೇಮ್ ಆಗಸ್ಟ್ 15 ಬೆಳಗ್ಗೆ ಜಾವ 8 ಗಂಟೆ ಸಂದರ್ಭದೊಳಗೆ ದೊಡ್ಡ ಪ್ರಮಾಣದ ಮಳೆ ಹಿಡಿದಿರ್ತಿದೆ. ಮಳೆ ಹಿಡಿದಂಥ ಸಂದರ್ಭದೊಳಗೆ ಅದು ಸಿಂಗಲ್ ಎಡಿ ಇರ್ತಕ್ಕಂಥದ್ದನ್ನು ಆ ಹಾವನ್ನು ಹೊಡೆಯಕ್ಕೆ ಹೋದಾಗ 7 ಹೆಡಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಆ ಸಂದರ್ಭದೊಳಗೆ ಅವನು ಬಕೆಟಿಂದ ಏನು ತಿಕ್ಕಕ್ಕೆ ಹೋದಾಗ 7 ಅಡಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ನಂತರ ಅದನ್ನು ತಿಳಿದಾಗ ಯಥಾ ಪ್ರಕಾರ ಸಿಂಗಲ್ ಹೆಡಿಗೆ ಬಂದಿರ್ತಕ್ಕಂಥವ್ರು. ಸಿಂಗಲ್ ಹೆಡಿ ಬಂದು ಅದೇ ಅವರು ಇದಾದ ನಂತರ ಹತಗೈದ ನಂತರ ಅದೇ ಜಾಗದಲ್ಲಿ ಅವರು ಅದನ್ನು ಹಾಲು ಮತ್ತು ಸುಮಾರು 8-8:30 ಒಳಗೆ ನಡೆದಿರ್ತಕ್ಕಂಥ ಪ್ರತಿಕ್ರಿಯೆ ರೀ. ಅಷ್ಟರೊಳಗೆ ಹಾಲು ಎಲ್ಲ ಸೇರಿ ವಿಧಾನ ಪ್ರಕಾರ ಶಿವ ಸಂಸ್ಕಾರ ಮಾಡಿದರು ಹಾವಿಂದು. ನಂತರ ಹೆಂಗೆ 4 ಗಂಟೆ ನಂತರ ಅವರಿಗೆ ಕಣ್ಣು ಕಾಣಲಿಲ್ದಂಗೆ ಆಯ್ತು. ಅವರು ವಿವಿಧ ಕಡೆಯವರು ಎಲ್ಲರೂ ಬಂದು ಇಲ್ಲಿ 7 ಅಡಿ ಸರ್ಪ ಹೊಡೆದ್ರು. ಆಮೇಲೆ ಆ 7 ಅಡಿ ಸರ್ಪ ನೋಡಿದವರು ಅಂದ್ರೆ ನೂಕಾಪುರ ಗ್ರಾಮದ ಕೆಲವರು ಕಟ್ಟಿಗೆ ಆರಿಸ್ತಕ್ಕಂಥ ಮಹಿಳೆಯರು ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗಳು ನೋಡಿರ್ತಕ್ಕಂಥದ್ದು. ಆ ಸಂದರ್ಭದೊಳಗೆ ಅದು 7 ಅಡಿ ಏನು ರಪ್ನ ಹೊಡಿಬೇಕಾದ್ರೆ 7 ಅಡಿ ಅದು ಮೂಡಿರ್ತಕ್ಕಂಥ ಜಾಗ. ಅಲ್ಲಿಂದ ಅವರು ಉದ್ಭವ ಮಾಡಿ ಇದನ್ನು ಉದ್ಭವ ಆಯಿತು. ನಂತರ ಏನಾಗಿದೆ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಅಲ್ಲಿಂದ ಇವರು ಕುಕ್ಕೆ, ಘಾಟಿ, ಪಳನಿ ಈ ಎಲ್ಲ ಕಡೆಯೂ ಹೋಗೋಕ್ಕೆ ವ್ಯವಸ್ಥೆ ಮಾಡಿದಾಗ ಅವರಿಗೆ ಹೋಗೋಕ್ಕೆ ಸಂದರ್ಭ ಆಗಲಿಲ್ಲ. 6 ಗಂಟೆಗೆಲ್ಲ ಕಣ್ಣು ಮಂಜಾಯಿತು. ಅವ್ರಿಗೆ ತಜ್ಞರು ಬಂದು ನೋಡಿದರು. ಅನೇಕ ಈ ನೇತ್ರ ತಜ್ಞರು ಕೂಡ ನೋಡಿದಾಗ ಅವ್ರ ಕಣ್ಣುಗಳನ್ನು ಪರಿಶೀಲಿಸಲಾಗಿದೆ. ಅವತ್ತು ಆಶ್ಲೇಷ ಬಲಿ ಪೂಜೆ, ನಾಗರಿಕಲ್ಲ ಪ್ರತಿಷ್ಠಾಪನೆ, ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ನಾವು ನಡೀತಕ್ಕಂಥ ಪೂಜೆ ಆಶ್ಲೇಷ ಮತ್ತು ಸೃಷ್ಟಿ ದಿವಸದಿಂದನೇ ನಾವು ಈ ಎಲ್ಲ ಪೂಜೆಗೆ ಅವತ್ತು ಪೂಜೆ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತಾವು ಮಾಡಿರ್ತಕ್ಕಂಥ ಪೂಜೆಗೆ ಪ್ರತಿಫಲ ಸಿಗ್ತಿದೆ. ಆ ಉದ್ದೇಶದಿಂದ 29ನೇ ತಾರೀಕಿಗೆ ಸೃಷ್ಟಿ ಇರೋದರಿಂದ ಅವತ್ತು ಒಂದು 16 ನಾಗ ಪ್ರತಿಷ್ಠಾಪನೆಗಳು ನಡೀತವೆ. ಸಂತಾನ ಇಲ್ದವರು, ಮಕ್ಕಳಿಲ್ದವರು, ಚರ್ಮ ರೋಗ ಇರ್ತಕ್ಕಂಥವ್ರಿಗೂ, ಆಮೇಲೆ ಮನೆಯೊಳಗೆ ಭಾಳ ಅಂತಂಬಂಧರ ನಡುವೆ ವೈರತ್ವ ಕೆಟ್ಟಿರ್ತಕ್ಕಂಥದ್ದು, ಆಮೇಲೆ ಇಲ್ಲಿ ಕಣ್ದೃಷ್ಟಿ ದೋಷ, ಚರ್ಮ ರೋಗ, ಅಂಗಾರಕ, ಇವು ಎಲ್ಲ ಅಂಗಾರಕ ಒಂದು ಮಗುವೂ ಕೂಡ ಇವತ್ತು ನಮಗೆ ಹಸುವಾಗಿದೆ ಅಂತೇಳಿ ಇವತ್ತಿಗೂ ಕೂಡ ಈ ಕ್ಷೇತ್ರದಲ್ಲಿ ಅಂದಿಲ್ಲ. ನಾವು ಯಾವಾಗ ಪ್ರಸಾದ ಕೊಟ್ಟಿದ್ದೇವೆ ಪ್ರಸಾದ ತೊಗೊಂಡಿದ್ದಾರೆ. ಯಾವ ರೀತಿ ಇಲ್ಲಿ ಅನ್ನದ ಇಲ್ಲಿ ಒಂದು ಸಾರಿ ಬಂದು ಇಲ್ಲಿ ಅಜ್ಜನಿಂದ 4 ಅಕ್ಷತೆ ಕಾಳು ಹೂವಿನ ದಳ ಒಯ್ದು ತಾವು ಅಡುಗೆ ಮಾಡ್ತಕ್ಕಂಥ ಅಕ್ಕಿ ದವಸ ಧಾನ್ಯ ದಳ ಹಾಕಿದ್ರೆ ಅವ್ರಿಗೆ ಎಂದೂ ಅನ್ನದ ಕೊರಗೆ ಇರೋದಲ್ಲ. ಅಂಥ ಒಂದು ಪೂಜೆಗಳು ಕೂಡ ಇಲ್ಲಿ ನಡೀತವೆ. ಅವತ್ತು ಸಾಕಷ್ಟು ಮಂದಿ ಭಕ್ತರು ಬರ್ತಾರೆ. ತಮ್ಮ ಮಾಧ್ಯಮದವರಿಗೆ ಇಲ್ಲಿ ನಡೀತಕ್ಕಂಥ ಪೂಜೆ ಎಲ್ಲ ವಿಧಿವಿಧಾನಗಳನ್ನು ನಾವು ತಿಳಿಸಿದ್ದೇವೆ.
ಅದಕ್ಕೆ ತಮಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಸಕಲ ಭಕ್ತರಿಗೆ ನಾವು ಆಮೇಲೆ ಅಮ್ಮನ ಒಂದು ಪಾದಚರಣಗಳಿಗೆ ನಮಸ್ಕರಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.